ಯಮ್ಮ ಒಡವೆ ಎಲ್ಲ ಸಿಕ್ಕೈತೆ ಕಣಮ್ಮ. ಅವ್ರು ಬೇರೆ ಜಗಳ ಮಾಡಕ್ಕೆ ಬಂದವ್ರೆ. ಅದಕ್ಕೇನೆ ಇದನ್ನು ಎಲ್ಲಾದ್ರೂ ಬೇರೆ ಕಡೆ ಸೇರಿಸ್ಬಿಡೋಣ. ಅಕ್ಕಯ್ಯ ಒಳಕ್ಕೆ ಹೋಗೈತೆ. ರಂಜಿನ ಎಳ್ಕೊಂಬರಕ್ಕಂತ ಒಳಕ್ಕೆ ಹೋಗೈತೆ. ಅದಕ್ಕೆ ಇದನ್ನೆಲ್ಲಾದ್ರೂ ಒಳ್ಳೆ ಜಾಗಕ್ಕೆ ಸೇರಿಸ್ಬಿಡೋಣ. ಒಳ್ಳೆ ಜಾಗಕ್ಕೆ ಸೇರಿಸಿ ಇದನ್ನು ನಾವು ಬಚ್ಚಿಕ್ ಬಿಡೋಣ ಸ್ವಲ್ಪ ದಿನ. ಇದೆಲ್ಲನ ಮರ್ಯಾಗವರೆಗೂ ಅದೇ ನಮ್ಮ ಮನೆ ಹಿಂದೆ ಸೆಂದಿ ಐತಲ್ಲ, ಆ ಸೆಂದೆಗೆ ಬಚ್ಚಿಕ್ ಬಿಡೋಣ. ತೆಗೆದ್ಬಿಟ್ಟು ಗುಂಡಿ ತೆಗೆದು ಮ್ಯಾಕೆಲ್ಲ ಮಣ್ಣು ಹಾಕಿ ಕಲ್ಲಿಕ್ಬಿಡೋಣ. ಕಲ್ಲಿಕ್ಕಿರೆ ಯಾರು ನೋಡಲ್ಲ. ಎಲ್ಲನ ಊತಾಕಿ ಬರೋಣ ಕಣಮ್ಮ. ಆಮೇಲೆ ತಾಮಕ ಅವತ್ತು ಕರೆ ಕವರ್ನಾಗೆ ಕಟ್ಟ ಇನ್ನು ಬಿಗ್ಗಿಯಾಗಿ ಕರೆ ಕವರ್ನಾಗೆ ಬಿಗಿಯಾಗಿ ಕಟ್ಟಿರೋದ್ರಿಂದನ ಏನೂ ತೊಂದರೆ ಆಗಲ್ಲ. ಎಲ್ಲನ ನಾವು ಊತಾಕ್ ಬರೋಣ ಬಾ. ಹೆಂಗ ತಗೊಂಬಂದ್ಬಿಟ್ಟತ್ತ ಅಲ್ಲೇ ಧೈರ್ಯ ಮಾಡಿ. ಮತ್ತೆ ಹೆಂಗ ತಗೊಂಬಂದು ನನ್ನ ಕೈ ಸಿಕ್ಕೈತಿ. ಇವಾಗ ಒಡವೆ ಅಲ್ಲನ. ಇವಾಗ ಅವಕ್ಕೈನ ಕೊಡು ಕೊಡು ಅಂತಾರೆ. ಅವಕ್ಕಯ್ಯ ನೋಡೈತೋ ಏನೋ ಆಲೇನಿ. ಒಳಕ್ಕೆ ಹೋಗ್ಯಾರ ಅವಕ್ಕೈನ ಎಳ್ಕೊಂಬರಕ್ಕೆ. ಅಷ್ಟೊತ್ತಿಗೆ ನಾವು ಇವನ್ನೆಲ್ಲನ ಬೋಚಿಕ್ ಬಿಡ ನಡಿ. ತಿರುಗೆಲ್ಲ ಸವಾಸ. ಆಮೇಲೆ ಇಲ್ಲಿ ಯಾರನ್ನ ನೋಡಿ ಒಟ್ಟು ಸವಾಸ ಅಲ್ಲ. ಸುಮ್ ಗಿಡ ಹಾಕ್ತಾ ಇದೀವಿ ಅನ್ನು ಯಾರನ್ನ ಕೇಳಿರಿ, ಗಿಡ ಇತ್ತು ಗಿಡ ಹಾಕ್ತಾ ಇದೀವಿ ಅನ್ನಂಬಾನ ನಡಿ. ಗಳಾಲೇನಿ ಒಟ ಇಲ್ಲಿ ಗುಂಡಿ ಆದಂಗೆ ಆಗೈತಿ. ಎಲ್ಲನ ನಾಯಿ ಪೈ ಎದ್ದ ಮನೆ ಕೆಮ್ತಾವಲ್ಲ, ಅದಕ್ಕೆ ಒಂದು ಈಡು ತೆಗ್ದು ಮುಚ್ಚನ ಅದ ಕಿಕ್ಕಿಲ್ಲಿ ಹೇಳ್ತೀನಿ. ಮಣ್ಣು ಹಾಕನ ಮ್ಯಾಕಿ ಮಣ್ಣಾಕಿ ಮುಚ್ಚಿವಿ ಹೇಳು. ನಡಿ ಅಲ್ಲಿ ನಾಯಿ ಮನೆ ಕೆಂಡಿದ್ವಲ್ಲ, ಜಕ್ರ ಮಾಡ್ದಂಗೆ ಮಾಡವು ನಾಯಿ ಎಲ್ಲನ ಮುಚ್ಚಿದ್ವಲ್ಲ. ನಾಯಿ ಪೈ ಇಲ್ಲಿ ಬರ್ದಂಗೆ ನೋಡ್ಕೊಂತ ಇರ್ಬೇಕು ನೀನು. ನಾಯಿ ಪೈ ತಿರ್ಗಿ ದಕ್ಕೊಂಡು ಮನೆ ಕೆಮ್ಮಕ್ಕೆ ಹೋಗ್ತಾವೆ. ಇಲ್ಲೇ ಇರ್ತಿ ಬಾ. ಇಲ್ಲಿ ಆತನ ಒಂದು ತಟ್ಕೆ ಅಡ್ಡ ಇಕ್ಕದು ಸೆಂದಕ್ಕೆ ಹೋಗ್ದಂಗೆ. ಇಲ್ಲಿ ಅದನ್ನ ಒಂದು ತಟ್ಕೆ ಐತಲ್ಲ, ಅದನ್ನ ತಟ್ಕೆನ ಅಡ್ಡ ಇಕ್ಕನ್ ಬಾ. ಈ ಸೆಂದಕ್ಕೆ ನಾಯಿ ಪೈ ಹೋಗ್ದಂಗೆ ಮಾಡೋಣ ಬಾ. ಯಾರಿಗೂ ಗೊತ್ತಾಗಲ್ಲ. ಬಾರಮ್ಮ ಹಿಂಗೆ ಊಟ ಹಾಕಿರಿ ಯಾರಿಗೂ ಗೊತ್ತಾಗಲ್ಲ. ಹಂಗೆ ಇಕ್ಕಿದೀನಿ ಕವರ್ಗೆ ಬಿಗ್ಗೆ ಕಟ್ಟಿಕ್ಕಿದೀನಿ. ಇದೊಂದು ಸ್ವಲ್ಪ ಇವ್ರ ಗಲಾಟೆ ಮುಗ್ಯವರ್ಗು ಆಮೇಲೆ ಹಂಗ ಆಗುತ್ತೆ. ನಮ್ಗೆ ಇವಾಗ ಒಂಥರ ನೆಮ್ಮದಿ ಕಣಮ್ಮ. ಅವಳಂತ ಅಯ್ಯಮ್ಮ ರೊಚ್ಚಿಗೆದ್ದು ಬಿಟ್ಟವಳೆ. ಆಮೇಲೆ ಗಲಾಟಿ 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 ಮಾಡ್ತಾ ಇದ್ದಾಳಲ್ಲ ಈ ಅಮ್ಮ. ಅವಳೆ ಅಂತಾಳು ಹೋಗತ್ತ. ಅಯ್ಯಪ್ಪ ದೇವ್ರೆ, ನಾವು ಹೆಂಗ ತಗೊಂಬಂದ್ಬಿಟ್ವತ್ತ ಹೇಳು. ಇವಾಗ ಅವರಿಬ್ರು ಜಗಳದಾಗಿ ಇವಾಗ ನಾವೇನು ಗೊತ್ತಾಗಲ್ಲ ನಾವು ತಗೊಂಡಿದೀವಿ ಅಂತ. ನಮ್ಮ ಯೋಟೊಂದು ಅಡುಗೆ ಐತಿ. ಕವರ್ನ ಕಟ್ಟಿ ಬಿಗ್ಗೆಗೆ ಅಲ್ಲೇ ಇಕ್ಕೇವ್ರಿ. ಕವರ ಕಟ್ಟಿಕ್ಕೇವ್ರಿ. ಇವಳು ಓದ್ಕೊಂಬಂದಿರೋದೇ ನಮ್ಮ ಅಲ್ವೇ ದುಡ್ಡು. ಇವಳು ದುಡ್ಡು ಒಡವೆ ಎಲ್ಲ ಓದ್ಕೊಂಬಂದಿರೋದೇನೆ. ಮತ್ತೆ ಓದ್ಕೊಂಬಂದಿರೋದೇ ಅಮ್ಮ. ಯಾಕೆ ನಮಗೆ ಸುಮ್ಮನೆ ನಾವು ಕಳ್ರಲ್ಲ ಗುಂಪ್ನ ಗೋವಿಂದ. ಅದಕ್ಕೆ ನಾವು ಅವಕ್ಕನ ಕಡಿಕೆ ಮಾತಾಡೋದು. ಗುಂಪ್ನ ಗೋವಿಂದ ಅಂದ್ಬಿಡೋದು. ಹಂಗೆ ನಾವು ಅವರು ಮಾತಾಡ್ತಾ ಇರ್ಬೇಕಾರೆ ಅವಕ್ಕನ ಕಡಿಕೊಂದಿಟ್ಟು ಗುಂಪ್ನ ಗೋವಿಂದ ಅಂದಂಗೆ ಗೋವಿಂದ ಗೋವಿಂದ ಅಂದ್ಬಿಡೋದು. ಮತ್ತೆ ಅವಳ ಕಡಿಕೆ ಮಾತಾಡಬೇಕು. ಅವಳೇನು ಅಂತಾಳಲ್ಲ ಹಿಂಗೆ ಹಿಂಗೆ ಅಂತ ನಮ್ಮ ಮೇಲೆ ಅನುಮಾನ ಬರ್ದಿಲ್ದಂಗೆ ಅವಳ ಕಡಿಕೆ ಮಾತಾಡಬೇಕು. ಅವಳ ಕಡಿಕೆ ಮಾತಾಡಿದಾಗ ಅವಾಗ ಗೊತ್ತಾಗಲ್ಲ. ಅವಳ ಕಡಿಕೆ ಮಾತಾಡಬೇಕು ಕಣಿಸುಪ್ಪಿ. ಏನ್ರಮ್ಮ ಬತ್ತಿದ್ರೆ ಕೂಲಿನೇ ಬರಬೇಕಾಗಿತ್ತು. ಹೆಂಗ ನೋಡ್ಬೇಕು ಇವಾಗ ಬರೋಕ್ಕಾಗಲ್ಲ. ಯಾಕಂದರೆ ಸ್ವಲ್ಪ ಇಲ್ಲಿ ನಾವು ಅಕ್ಕ ರಂಜಿತಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗೈತೆ. ನಾವು ಅಕ್ಕಗೆ ನಾವು ಒಂದಿಟ್ಟು ಸಪೋರ್ಟ್ ಮಾಡಬೇಕು. ಅದಕ್ಕೆ ಬರೋಕ್ಕಾಗಲ್ಲ ಕಣ್ಬಾಗ್ಯ ಕೈಯ. 2 ದಿನ ಬಂದ್ರೆ ಆಲೇನೆ ಬೋರ್ದಂಗಾದ್ರೆ ಅಮ್ಮ ಬರ್ರಿ ತಯಾರ ಹೆಂಗ ಅತ್ತ. ನಾವು ಒಂದು ಸರ್ಸ್ಕೊಂಡು ಮಾಡ್ಕೊಂಬಂದಿದ್ದೀವಿ ಬಿಡು, ಒಂದು ಸರ್ಸನ ಅಂತೇಳಿ ಒಂದು ಸರ್ಸ್ಕೊಂಡು ಮಾಡ್ಕೊಂಬಂದಿದ್ದೀವಿ. ಬರ್ರಿ ಕೋಲಿಯರು ಬೇಕು ಒಳ್ಳೆ ಗಿಡ ಕೊಯ್ಯೋಕ್ಕೆ ಮಸ್ತಾಗ ಪತ್ಕೊಂಡಿದ್ದೀನಿ. ಯಾರು ನಾ ಬರಲ್ಲ ಅಂತ ಬರ್ರಿ. ನಾವಿಪ್ಪಟ್ಟು ಬರಲ್ಲ ಯಾಕ ಭಾಗ್ಯಕಯ್ಯ. ನಾವಿಪ್ಪಟ್ಟು ಹೆಂಗ ಗೊತ್ತಿಲ್ಲ ನೋಡೋಣದಿಲ್ಲ. ಇವಾಗ ಇನ್ನು ಸದ್ಯಕ್ಕೆ ಬರೋಕ್ಕಂತೂ ಆಗಲ್ಲ. ಯಾಕಂದರೆ ಸ್ವಲ್ಪ ಕೆಲಸ ಐತಿ. ನಮ್ಮದು ಯಾತೈತ ಸ್ವಲ್ಪ ಕೆಲಸಗಳು ಇದ್ದಾವೆ. ಅವೆಲ್ಲ ಮುಗಿಯೋವರೆಗೂ ಬರಲ್ಲ ಭಾಗ್ಯಕಯ್ಯ ನಾವು. ಸರಿ ಕಣಮ್ಮ, ಆಯಿತು ಹೇಳು. ಮಗಳಿಬ್ರು ಗನ್ಮ ಬಂದ್ರು ಮೊನ್ನೊಂದೆರಡು ದಿನ. ಇವಾಗ ಅಲ್ಲಿ ತಿರುಗಿ ಪೆಗ್ಗೆ ಮಾಡ್ತಾರೆ. ಒಂದಿಟ್ಟು ಇದ್ರೆ ಇವ್ರು ನಡೆಯೋಕ್ಕಾಗಲ್ಲ. ಬಿಡು, ನಾವಿನ್ಮೇಲೆ ಆತ್ಕೋಗೋಣ ಕೂಲಿನ. ಕೂಲಿ ಹೋಗ ಅಂತದ್ದಿಲ್ಲ. ಒಂದು 10 ಲಕ್ಷ ರೂಪಾಯಿ ಖಂಡಿತ ಐತೆ. ಮತ್ತೆ 10 ಲಕ್ಷ ರೂಪಾಯಿ ಇದ್ರೆ ಏನಂತೆ, ಯಾವ್ದಾನ ಮನೆ ಒಂದು ಲೀಜಿಗೆ ಹಾಕ್ಸ್ಕೊಬನ. 1-2 ಲಕ್ಷ ಕೊಟ್ಟು 1-2 ಲಕ್ಷ ಕೊಟ್ಟರೆ ಲೀಜಿಗೆ ಕೊಡ್ತಾರೆ. ಬಾಡಿಗೆರಲ್ಲ ಏನಿಲ್ಲ, ಆರಾಮ ಜೀವನ ಮಾಡ್ಬೋದು. ಬೇಡ ಹೆಂಗತ್ತ ದೇವ್ರು ನೋಡು, ನಮ್ಮ ಕಷ್ಟ ನೋಡೋಕ್ಕಾಗ್ದಲೇ ಎಂಥದ್ದು ಮಾಡಿ ಅವನಲ್ಲಿ ನಿಜ. ಇವತ್ತೊಂದು ಜನ ಅವಳಿಗೆ ಒಂದಿಟ್ಟು ಆಗ್ಬೇಕಾಗಿ ಬೇಂಕಾಯಿ ಸಾಕ್ಷಿ ಅಮ್ಮಂಗೆ ಒಂದಿಟ್ಟು ಸಾಕ್ಷಿ ಹೇಳಕ್ಕೆ ಹೋಗೋಣ. ಒಂದಿಟ್ಟು ಒಳ್ಳೇದು ಹೇಳಕ್ಕೆ ಹೋಗೋಣ. ಹಂಗೆ ಹಿಂಗೆ ಅಂತ ಹೇಳಿ ಅವಳ ಪರವಾಗಿ ಮಾತಾಡಕ್ಕೆ ಹೋಗೋಣ. ಅವಳ ಪರವಾಗಿ ಮಾತಾಡಿರಿ ಸುಮ್ಕಾಗ್ತಾರೆ. ಅವಳಿಗೆ ಅವಾಗ ಅನುಮಾನ ಬರಲ್ಲ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತ್ತಾನಂದ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ,
ನನಗಾಗಿ ನನ್ನ ಜೊತೆಯಾಗಿ. ಓಡುವ ನದಿ ಸಾಗರವ ಬೆರೆಯಲೇಬೇಕು, ನಾನು ನೀನು ಎಂದಾದರೂ ಸೇರಲೇಬೇಕು, ಸೇರಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ಓಡುವ ನದಿ ಸಾಗರವ ಬೆರೆಯಲೇಬೇಕು, ನಾನು ನೀನು ಎಂದಾದರೂ ಸೇರಲೇಬೇಕು, ಕೂಡಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ಹೃದಯ ಹಗುರಾಯಿತು, ಬದುಕು ಜೇನಾಯಿತು, ನಿನ್ನ ವಚನ ಬಾಳಿಗೆ ನಾನಿಯಾಯಿತು. ಓಡುವ ನದಿ ಸಾಗರವ ಬೆರೆಯಲೇಬೇಕು, ನಾನು ನೀನು ಎಂದಾದರೂ ಸೇರಲೇಬೇಕು, ಸೇರಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ನಿನ್ನ ಮಾಡ ನಗುವ ನಿನ್ನ ಮುಖದಿ ಕಾಣುವೆ, ಹರುಷದಲ್ಲಿ ದುಃಖದಲ್ಲಿ ಭಾಗಿಯಾಗುವೆ. ನಿನ್ನ ಬಾಳ ನಗುವ ನಿನ್ನ ಮುಖದಿ ಕಾಣುವೆ, ಹರುಷದಲ್ಲಿ ದುಃಖದಲ್ಲಿ ಭಾಗಿಯಾಗುವೆ. ಓಡುವ ನದಿ ಸಾಗರವ ಸೇರಲೇಬೇಕು, ರುದ್ರೇಶಪ್ಪ ಶಶಿಕಲಾ ಸೇರಲೇಬೇಕು, ಸೇರಿ ಬಾಳಲೇಬೇಕು, ಮನೆ ಬೆಳಗಲೇಬೇಕು. ದೂರ ಬೆಟ್ಟದಲ್ಲಿ ಸುರೇಶಪ್ಪನ ಮನೆ ಒಂದು ಇರಬೇಕು, ಮನೆಯ ಸುತ್ತ ಹೂವ ರಾಶಿ ಹಾಸಿರಬೇಕು. ಸುರೇಶಪ್ಪ ಅಲ್ಲಿಗೆ ಬರಲೇಬೇಕು, ನಾನು ಸುರೇಂದ್ರಪ್ಪ ಇಬ್ರು ನಗು ನಗುತ್ತಾ ಬಾಳ್ವೆ ಬಾಡಲೇಬೇಕು, ಬಾಳು ಬೆಳಗಲೇಬೇಕು. ಸುರೇಂದ್ರಪ್ಪ ನಗ್ನಗ್ತಾ ಇರಬೇಕು, ಸುರೇಂದ್ರಪ್ಪನು ನಾನು ಬಾಳಲೇಬೇಕು. ಶಶಿಕಲಾ ಸುರೇಂದ್ರಪ್ಪ ಯಾವತ್ತೂ ಚೆನ್ನಾಗೇ ಇರಬೇಕು. ಕೋಪವೇಕೆ ನನ್ನಲ್ಲಿ ಏಳು ಬಾ ಪ್ರಿಯತಮ, ಕೋಪವೇಕೆ ನನ್ನಲ್ಲಿ ಪ್ರಿಯತಮ, ಓ ಪ್ರಿಯತಮ. ಕೋಪವೇಕೆ ನಾನು ಏನು ತಪ್ಪು ಮಾಡಿದೆ ಪ್ರಿಯತಮ, ಹೇಳುವೆಯಾ ಪ್ರಿಯತಮ. ಬಿಡಮ್ಮ ಅಪ್ಪ ಏನು ಸಿಟ್ಟು ಬರಂಗ ಹಾಡು ಹೇಳ್ತೀಯ? ಹಾಡು ಹೇಳ್ಬಿಟ್ಟು ಸ್ವಲ್ಪ ದೇವ್ರು ಇಳ್ಸೋಣ ಅಂತ. ದೇವ್ರು ಬಂದ್ಬಿಟ್ಟೈತೆ ಮೈ ಮೇಲೆ, ಡುಗು 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 ಅಂತೈತೆ. ಅದಕ್ಕೇನೆ ಸ್ವಲ್ಪ ವಾಲ್ಗ ಬಡಿದ್ರೆ ನಾವು ದೇವ್ರು ಇಳಿತೈತಿ ಅಂತ, ಅದಕ್ಕೆ ನಾನು ದೇವರು ಬಂದೈತಲ್ಲ ನಿಮ್ಮ ಅಪ್ಪನ ಮೈ ಮೇಲೆ, ಡುಬ್ಬು 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 ಅಂತೈತಿ. ಅದಕ್ಕೇನೆ ನಾನು ಸ್ವಲ್ಪ ಹಾಡು ಹೇಳ್ದೆ, ಏನಾನ ನೋಡೋಣ ಮಾತಾಡಿಸ್ಬೋದೇನೋ ಅಂತ. ಮಾತಾಡ್ಸಂಗೆ ಇಲ್ಲ, ದೇವ್ರು ಬಂದುಬಿಟ್ಟೈತೆ, ಮೈ ದುಮ್ಕೆ ಬಿಟ್ಟೈತೆ. ಬಾ ಮಾತಾಡ್ಸಂಗೆ ಕಾಣಲ್ಲ ನಿಮ್ಮ ಅಪ್ಪ ಏನು, ಬಾ ಹೋಗೋಣ. ಹೋಗ್ಬಿಟ್ಟು ಅಲ್ಲಿ ನೋಡೋಣ ಅಲ್ಲಿ ಏನಾಗೈತೆ ಕತೆ ಅಂತೇಳಿ ನೋಡೋಣ. ಎದ್ದಿವತ್ತು ನರಿಮಕ್ಕ ನೋಡಿದ್ವಿ ಅನಿಸುತ್ತೆ ನಾವು. ನರಿಮಕ್ಕ ನೋಡಿದರೆ ಒಳ್ಳೇದಾಗುತ್ತೆ ಅಂತಾರಲ್ಲ, ಹಾಗೆ ಎದ್ದು ನರಿಮಕ್ಕ ನೋಡಿದ್ವಿ ಅನ್ನಿಸ್ತೈತೆ. ತುಂಬ ಖುಷಿ ಆಗ್ತೈತೆ ಇವತ್ತು ನಮಗೆ, ತುಂಬ ಅಂದರೆ ತುಂಬಾ ಖುಷಿ ಆಗ್ತೈತೆ. ಯಾಕಂದರೆ ಯಾಕೆ ಹೇಳು, ಇವತ್ತು ನಮಗೆ ಒಡವೆ ಸಿಕ್ಬಿಟ್ಟಿದೆ, ಊಟ ಹಾಕ್ಬಿಟ್ಟಿದ್ದೀವಿ ಮಣ್ಣಲ್ಲಿ. ನಮಗೆ ನಿನ್ನ ಮೇಲೆ ಬಾಯಿ ಇಲ್ಲ, ಎಷ್ಟೊಂದು ಒಡವೆ ಸಿಕ್ಕಿದೆ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.